ಜೀನೂರು ಬಂದಿಲ್ಲ. ಒಬ್ರಿಗೊಬ್ಬರು ನಾವು ಅನ್ಕಾಲಾರ್ದ ನೀವು ಬಂದಿದ್ದೀರಿ. ದೇವ್ರ ಕೃಪೆ ಐತೆ ನಿಮ್ಗೆ ಇಲ್ಲಿ ಬಂದಿದ್ದವರಿಗೆ. ಅದೇ ರೀತಿಯಾಗಿ ಹುಡುಗರೂರಲ್ಲಿರುವಂಥ ಅವರು ಬಸಮ್ಮನವರು ಅವರು ಮಕ್ಕಳು, ಅದೇ ರೀತಿಯಾಗಿ ಏನು ಹನುಮಂತನವ್ರು ಬಂದಿದ್ದಾರೆ ಇಲ್ಲಿಗೆ. ಅದು ದೇವರ ಕೃಪೆ. ಹುಡುಗನೂರು ಅಂದರೆ ಭಾಳ ವಿಗ್ರಹಾರಾಧಿಕರು. ಅವರು ದೇವರಂದರೆ ಇಷ್ಟಪಡೋರಲ್ಲ ಅಂಥವ್ರ ತಕ್ಕ ಅವರು ಒಂದು ವಿಶ್ವಾಸ ನಾವು ಕೇಳಿದಾಗ ಅವರಿಗೆ ನಮ್ಮ ರೆಸ್ಪಾನ್ಸ್ ಕೊಡ್ತಾರೆ. ಅವ್ರು ಎಲ್ಲಾದ್ರೂ ಸಂತೆ ನನಗೆ ಮನೆ ಬಿಟ್ಟು ಹೋಗ್ತಾರೆ ದೇವ್ರನ್ನ ಆರಾಧಿಸಕ್ಕೆ. ಅವರು ಬಾಗಿಲು ಹಾಕಕ್ಕಿಲ್ಲ. ಅವರು ದೇವರಿಗೊಂದು ಸ್ಥಾನವನ್ನು ಅವರು ಕೊಟ್ಟಿದ್ದಾರೆ ಅಲ್ಲಿ. ಅದು ಹೋಗದ ಮೇಕೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ದೇವರಿಗೆ ನೀವು ಸ್ಥಾನ ಕೊಟ್ಟಿತ್ತು ಒಂದು ಶೆಡ್ಡಲ್ಲಿ ಹಾಕಿ ಆರಾಧಿಸಿದರೆ ದೇವರ ಶಕ್ತಿ ನಡ್ತದೆ. ನಿಮ್ಮ ಬಸವನ್ ಕ್ಯಾಂಪಲ್ಲಿ ಅನೇಕ ಜನರಲ್ಲಿ ಪ್ರತಿ ವಾರ ನಾವು ಸುವಾರ್ತೆಯನ್ನು ಸಾರುತ್ತೀವಿ. ಪ್ರತಿ ಹಳ್ಳಿಗಳಿಗೆ ನಾವು ಹೋಗುತ್ತೀವಿ. ದೇವರ ಕೃಪೆ ಎಲ್ಲರೂ ಕುಟುಂಬಗಳಿಗೆ ಆಶೀರ್ವಾದ, ಆತ್ಮಗಳು ರಕ್ಷಣೆ ಒಂದು ದೇವರ ರಾಜ್ಯಕ್ಕೆ ನಾವು ಹೋಗಬೇಕಂತ ದೇವರ ಕೃಪೆ ಎಲ್ಲರಿಗಿರ್ಬೇಕಂತ, ಆತ್ಮ ರಕ್ಷಣೆ ಹೊಂದಬೇಕಂತ ಈ ಉಪವಾಸ ಮಾಡಿದ್ವಿ ನಾವು. ಇದು ನನಗೋಸ್ಕರ ಅಲ್ಲ, ನಿಮ್ಮ ಎಲ್ಲರಿಗೆ ಕ್ಷೇಮವಾಗಿರಬೇಕು. ನಾವು ಖಾಲಿ ಇಟ್ಟಿದ್ದಾಗ ದೇವರ ಶಕ್ತಿ ನಿಮ್ಮ ಕುಟುಂಬದಲ್ಲಿ ನಡೆಯಬೇಕೆಂಬುದು ಒಂದು ಆಶೆ. ಇದು ನನಗೋಸ್ಕರ, ನನ್ನ ಆಶೀರ್ವಾದಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ನಾನು ಯಾವತ್ತಿಗೂ ಮಾಡೋದಲ್ಲ. ದೇವರು ಕೆಲವು ಪಾಠವನ್ನು ನನಗೆ ಕಳಿಸಿದ್ದಾನೆ. ಈ ರೀತಿಯಾಗಿ ನಾವು ಹಂಚಬೇಕು. ನಾವು ಕಳ್ಕೊಂಡದ್ದು ಅಲ್ಲ. ಈ ಉಪವಾಸ ಇದ್ದೀನಂದರೆ ನಾವು ದೇವರ ಶಕ್ತಿ ಅಂದರೆ ನಾವು ಮೊದಲು ಹೇಳ್ಬೇಕಂದ್ರೆ ನಮ್ಮ ಸಭೆದವರಿಗೆ ನಾವು ಪ್ರಾಮುಖ್ಯವಾಗಿ ಕೊಡಬೇಕು. ಅವರು ನಾವು ಹೆಲ್ಪರ್ ಆಗಿದ್ದಾರೆ. ಪ್ರತಿದಿನ ರಾತ್ರಿ ಬಂದು ಇವ್ರು ಏನು ಮಾಡ್ತಾರಂದರೆ ಉಪವಾಸದಲ್ಲಿ 2 ತಾಸು ಮನಕಾಲ ಹಾಕಿ ಪ್ರೇಯರ್ ಮಾಡೋದು. ಹಿಂಗೆ ಏನೇನಿಲ್ಲ. ಏನು ಮಾಡಬೇಕು? ನೀವು ಪ್ರೇಯರ್ ಮಾಡಬೇಕಂದ್ರೆ ನೀವು ಪ್ರೇಯರ್ ಮಾಡೋಕ್ಕೆ ಬರೋಂಗಿಲ್ಲ. ನಾವು ದಿನ ಹೇಳ್ತೀವಿ ಪ್ರೇಯರ್ ಮಾಡೋಕ್ಕೆ ಬರೋಂಗಿಲ್ಲ. ಪ್ರೇಯರ್ ಪ್ರಾಮುಖ್ಯವಾದದ್ದು. ಮನಕಾಲ ಹಾಕಿ ಪ್ರೇಯರ್ ಮಾಡೋದೆ ಪ್ರತಿದಿನ ಸಾಯಂಕಾಲ. ನಮ್ಮ ಸಭೆದವರು ಪ್ರತಿಯೊಬ್ಬರು ಬಂದಿದ್ದವರಿಗೆಲ್ಲ ದೇವರು ಒಳ್ಳೆತನ್ನೇ ಮಾಡಿದ್ದ. ದೇವ್ರ ಆತ್ಮ ನಮ್ಮ ಮಧ್ಯದಲ್ಲಿ. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿತ್ತಂದರೆ ನಾನೇನು ಕಲಸ ನನಗೆ ಗಾಳಿ ಇರೋಂಗಿಲ್ಲ. ಮುಂಜಾನೆ ಸ್ಟಾರ್ಟ್ ಮಾಡಿದ್ದೀವಿ ಪ್ರೇಯರ್ ಮಾಡೋದು. 10 ಗಂಟೆಗೆ ಸ್ಟಾರ್ಟ್ ಮಾಡಿದರೆ 12 ಗಂಟೆದಾಗ ಪ್ರೇಯರ್ 2 ತಾಸು. ಮತ್ತು ವಾಕ್ಯ, ಇದು 15 ಅಧ್ಯಾಯ ವಾಕ್ಯ ಓದೋದು. ಯಾಕಂದರೆ ಯೆಶಾಯ ಬರೆದ ಗ್ರಂಥದಲ್ಲಿ ತರುವಂಥ ಪ್ರವಚನ ವಾಕ್ಯಗಳು ಹಳೆಯ ಒಡಂಬಡಿಕೆಯಲ್ಲಿ ಅದು ನಮ್ಮ ಜೀವನದಲ್ಲಿ ಭವಿಷ್ಯತ್ತಿನಲ್ಲಿ ಏನು ಬರೆದಲ್ಪಟ್ಟಿತ್ತು, ನಾಳೆ ಮುಂದೆ ಏನು ನಡೆಯುತ್ತೆ ಅಂಬುದು ಆ ವಾಕ್ಯದಲ್ಲಿ ಬರೆದದ್ದು ನಾವು ಇದರಲ್ಲಿ ಆರಿಸಿಕೊಂಡು ಬರೆದಿ. ನಾನು ಈ ಗ್ರಂಥದಲ್ಲಿ 21 ದಿನ ನಾನೇನು ಖಾಲಿ ಕುಂದ್ರಿಲ್ಲ. ದೇವರು ಪ್ರೇಯರ್ ಮಾಡೋದು ಅಷ್ಟು. ಇದು ಮುಗಿಯೋ ಹೊತ್ತಿಗೆ ಪ್ರೇಯರ್ ಎಷ್ಟಾಗ್ಬೇಕಂದ್ರೆ 100 ತಾಸು ದಾಟ್ಬೇಕು. ಎಷ್ಟಾಗ್ಬೇಕ್ರಿ? 100 ತಾಸು ಪ್ರೇಯರ್ ಆಗ್ಬೇಕಂತ. ಆ ರೀತಿಯಾಗಿ 100 ತಾಸು ಪ್ರೇಯರ್ ಮೇಲೆ ಮಾಡಿದ್ವಿ. 105 ತಾಸು ಮಾಡಿದ್ವಿ. ದಿನಕ್ಕೆ 5 ತಾಸು ಪ್ರೇಯರ್ ನಡೆಸಿದ್ವಿ. ಎಲ್ಲರೂ ಪ್ರೇಯರ್ ಬದಲಿದೆ ಯಾವುದೆಲ್ಲ ಪ್ರೇಯರ್ ನಡ್ಕೊಂಡ ದೇವರ ಕೃಪೆಯಿಂದ ಶಕ್ತಿ. ಆಹಾರವಿಲ್ಲದರ ದೇವರ ಶಕ್ತಿಯಿಂದ ನಮ್ಮ ಆಹಾರ ಯಾವುದಂದ್ರೆ ವಾಕ್ಯ ಆಹಾರ. ನನಗೆ ಇದು ಹೆಂಗ ಅಂಬತ್ತಂದದ್ದು ನಾವಿನ್ನೇನ ಕಮ್ಮಿ ಇದು ಮಾಡೋದು. 21 ದಿನ, ಕೆಲವು ಮಂದಿ 40 ದಿನ ಮಾಡ್ತಾರೆ ಏನು ಮುಟ್ಟಲಾರ್ದಂಗೆ ಬರೀ ನೀರು ಕುಡಿ. ದೇವರ ಶಕ್ತಿ ಇದ್ರೆ ಮಾಡೋಕ್ಕಾಗ್ತದೆ. ಸುಮ್ಮನೆ ಹಂಗೆ ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂಬದು ಬೇಡ. ಅದು ನಿಮ್ಮ ಆ ಶಕ್ತಿಯಿಂದ ನಡೆಯುತ್ತದೆ, ನಡೆಸಬೇಕು. ದೇವರ ಕಾರ್ಯ ನನ್ನ ಜೀವನದಲ್ಲಿ ಒಳ್ಳೆದನ್ನು ಆಗಬೇಕು ಅಂಬದ್ದವರು ಈ ರೀತಿಯಾಗಿ ನನಗೋಸ್ಕರ ನೋಡಬಾರದು. ಇತರರ ದೇವರು ನಿನಗೆ ಮಾಡಿದ್ದ ಒಳ್ಳೆದನ್ನು ಬದಲವರಿಗೆ ಕೆಡಿಸಬೇಕು. ಅದಕ್ಕೋಸ್ಕರ ಈಗ ನಾವೆಲ್ಲ ಜನರು ನಮ್ಮ ಸಭೆದವರು ಬಂದರೆ ನಾವು ಮುಖ್ಯವಾಗಿ ನಮ್ಮ ಸಭೆದವರಿಗೆ ಹೃದಯಪೂರ್ವಕ ವಂದನೆಗಳು ತಿಳಿಸ್ತೀನಿ. ಪ್ರತಿದಿನ ಬಂದ ಅವ್ರ ಪ್ರೇರಲ್ಲಿ ಹೊಂದಿದ್ದಾರೆ. ದೇವರ ಆಧ್ಯಾತ್ಮಿಕವಾದ ಅದ್ಭುತ ಕಾರ್ಯಗಳು ಅವರ ಜೀವನದಲ್ಲಿ ನಡೆಯುತ್ತೆ. ಅದೇ ರೀತಿಯಲ್ಲಿ ಇನ್ನು ಅನೇಕ ವಿಷಯಗಳ ದೇವರು ಬಯಲ್ಪಾಟನ್ನು ಮಾಡಿದ್ದಾರೆ. ಪ್ರತಿ ಉಪವಾಸ ಮಾಡುತ್ತಿರುವಾಗ ನಾನು ಅನೇಕ ಸಾಲ ಇದು 3ನೇ ಸಾಲ ಇದು 21 ದಿನ ಮಾಡಿದೆ. ನಾನು ಒಂದೇ ಸಾಲ ಮಾಡಲ್ಲ. ಇದು ಟ್ರೈನಿಂಗ್ ತಕ್ಕಂತ ಮೊದಲ 7 ದಿನ ಇರ್ತೀವಿ, ಆಮೇಲೆ 10 ದಿನ ಇರ್ತೀವಿ, ಆಮೇಲೆ 21 ದಿನ ಇರ್ತೀವಿ. ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಂತ ಇರ್ತೀವಿ. ಮತ್ತು ವಾರ ಕಂಟಿನ್ಯೂ ಉಪವಾಸ ಇರ್ತೀನಿ. ಯಾಕಂದರೆ ಹಂಗೆ ಇದ್ದಂದ್ರೆ ಎಲ್ಲ ಫುಲ್ ತಿಂದಿಕಾಸಿ ಇದ್ದರೆ ಆಗೋದಿಲ್ಲ. ನಿಂದ್ರದ ಹಾಕಿಲ್ಲ. ಒಂದು ದಿನ ನಿಂದಿರ್ಬೇಕಂದ್ರೆ ನೋಡ್ರಿ ಗುರ್ತಾಗ್ತದ. ನೀವು ಮಾಡಿದ್ದು ನೀವು ಮಾಡಿರಿ ಒಳ್ಳೇದಾಗ್ತದೆ. 1 ದಿನ 2 ದಿನ ನಡಿಬಹುದು. ಮಾಡಿದ್ರೆ ದೇವರು ಒಳ್ಳೇದು ನಮ್ಮ ಜೀವನದಲ್ಲಿ. ಪ್ರತಿದಿನ ಈ ಲೋಕ ವೈಭವಗಳಿಗೋಸ್ಕರ ನಾವು ಪ್ರಾಮುಖ್ಯತೆ ಕೊಡ್ತಿದ್ದೀವಿ. ದೇವರಿಗೆ ಸಮಯ ಕೊಡೋದಿಲ್ಲ.
ಮದುವೆ ಐತಂದ್ರೆ ನೋಡಿ, ದೇವರನ್ನ ಬಿಟ್ಟು ಮೊದಲು ಮದುವೆಗೆ ಹೋಗ್ಬೇಕು ಅನ್ನಕತ್ತಾರ. ಅಲ್ಲಿ ಇಲ್ಲಿಗೆ ಹೋಗ್ಬೇಕು, ದೇವ್ರಿದ್ರೆ ಆಮೇಲೆ. ನಿಮ್ಮ ಜೀವನದಲ್ಲಿ ದೇವ್ರು ಇಲ್ಲಂದ್ರೆ ಏನು ಮಾಡಿದ್ರೆ ಮಾತ್ರ ನೀವು ಊರ್ದವ್ರು ಆಗೋದಿಲ್ಲ. ಮೇನ್ ಯಾರು ಇರ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಏಸಪ್ಪ ಇರಬೇಕು. ಏಸಪ್ಪ ಇದ್ರೆ ನಮ್ಮ ಜೀವನಕ್ಕೆ ಒಳ್ಳೇದನ್ನೇ ಆಗುತ್ತಲ್ಲ. ನಾನು ಏಸಪ್ಪ ಇಲ್ದಂಗೆ ನೀವು ಎಷ್ಟು ಮದುವೆಗೆ ಹೋಗಿ ಬರ್ಲಿ, ನೀನು ಎಷ್ಟು ಫಂಕ್ಷನ್ಗೆ ಹೋಗಿ ಬರ್ಲಿ, ನೀನು ಕಲಸಗೋಸ್ಕರ ನೋಡಿ ನಿನಗೆ ಒಳ್ಳೇದಾಗೋದಿಲ್ಲ. ಮಾತ್ರ ದೇವರ ಶಕ್ತಿ ನಾವು ಒಂದಕ್ಕಂದು, ದೇವರ ಕೃಪೆ, ದೇವರ ಕಲಸಕ್ಕೆ ಹೋಗಿಂದೇ ನೀವು ಕೆಲಸ ಮಾಡಿ ಸ್ಟಾರ್ಟ್ ಮಾಡಿರಿ. ನಿಮ್ಮ ಜೀವನದಲ್ಲಿ ಅದು ಆಶೀರ್ವಾದ. ನೀನು ಸ್ವಲ್ಪ ಮಾಡಿದ್ರೆ ಅದು ಉಳಿತದೆ. ನಿನ್ನ ಇಚ್ಛಾ ಬರದಂಗೆ ನಿನ್ನ ಆಲೋಚನೆ ಪ್ರಕಾರ ತೀರ್ಮಾನ ಮಾಡಿ ಮಂದಿ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಂದಿನ ನೋಡಿ ನೀನು ಭಕ್ತಿ ಮಾಡಬಾರದು. ದೇವರ ವಾಕ್ಯದಲ್ಲಿ ಏನು ಬರೆದಲ್ಪಟ್ಟದ್ದು ಅದೇ ನಾವು ಮಾಡಬೇಕು. ಈ ವಾಕ್ಯದಲ್ಲಿ ಇರುವಂಥ ಕೆಲವು ಅಧ್ಯಾಯಗಳು ಭವಿಷ್ಯತ್ತಿನಲ್ಲಿ ಯೆಶಾಯ ಪ್ರವಾದನೆ ಜೀವನದಲ್ಲಿ ಭವಿಷ್ಯತ್ತಿನಲ್ಲಿ ಏನೇನು ಬರೆದಲ್ಪಟ್ಟಾರೋ ಅದು ಬರೆದಲ್ಪಟ್ಟಿದ್ದೆ ನಾನೆಲ್ಲ. ಭವಿಷ್ಯತ್ತಿನಲ್ಲಿ ಇದು ವಾಕ್ಯಗಳು ಯೆಶಾಯ ಗ್ರಂಥದಲ್ಲಿ ಬರೆದಿರುವಂಥ ಶ್ರಮಕಾಲ, 7 ವರ್ಷ ಶ್ರಮ, 1000 ವರ್ಷ ಆಳ್ವಿಕೆ, ಪರಲೋಕದ ಬಗ್ಗೆ ದರ್ಶನ, ಇಂಥವೆಲ್ಲ ಭವಿಷ್ಯತ್ತಿನಲ್ಲಿ ಮೊದಲು ಪ್ರವಚನ ಏನಾಯ್ತು. ಹಳೆ ಒಡಂಬಡಿಕೆ ಊಟ ಪೂರ್ತಿ ಆಗಿಲ್ಲ, ಇನ್ನು ನೆರವೇರ್ಪಡಲ್ಲ ಬೇಕು ಜೀವನದಲ್ಲಿ. ನಮ್ಮ ಭವಿಷ್ಯದಲ್ಲಿ ಏನೈತೆ ಮುಂದಂಬತ್ತು ತಿಳ್ಕೋಬೇಕು. ಪ್ರತಿ ಸಭೆ ಭವಿಷ್ಯದಲ್ಲಿ ನಮ್ಮ ಜೀವನ ಏನಾಗ್ತದೆ, ನಾವು ಹೆಂಗಿರ್ತೀವಿ ಎಂಬದ್ದು, ಅದಕ್ಕೋಸ್ಕರ ನಾವು ಸಿದ್ಧತೆ ಹೆಂಗೆ ಹೊಂದಬೇಕೆಂಬದ್ದು ದೇವರ ವಾಕ್ಯದಲ್ಲಿ ಬರೆದಿರ್ತಿದ್ವೆಲ್ಲ. ಅದೇ ರೀತಿಯಾಗಿ ಪರಲೋಕ ದರ್ಶನಕ್ಕಾಗಿ ಹೇಜ್ಕೇಲ್ಗೂ ಪ್ರವಾದಿನೂ ಬರೆದಾನ. ಭವಿಷ್ಯತ್ತಿನಲ್ಲಿ ಏನಾಗ್ತದ, ಯುದ್ಧಗಳು ಬರ್ತಾವ, ಶ್ರಮಗಳು ಬರ್ತಾವ, ಕಷ್ಟಗಳು ಬರ್ತಾವ, ಇಂಥವೆಲ್ಲ ಇದರಲ್ಲಿ ಬರೀ. ದಾನಿಯೇಲ ಗ್ರಂಥದಲ್ಲಿ ರಾಜಕೀಯ ಪ್ರಕಾರ ಅದು ಆಧ್ಯಾತ್ಮಿಕ ಮಾತ್ರ ಮರ್ಮದಿಂದ ಬರೆದಲ್ಪಟ್ಟಿದ್ದ. ಇವೆಲ್ಲ ಯೆಹೂವೇಲ ಗ್ರಂಥದಲ್ಲಿ, ಜೆಫನ್ಯ, ಜೆಕರಿಯ ಇಂಥ ಗ್ರಂಥದಲ್ಲಿ ಪ್ರವಚನಗಳು ಭವಿಷ್ಯತ್ತಿನಲ್ಲಿ ಏನು ನಡೀತಾರೋ ಅವ್ರೇನ ನೆರವೇರ್ಪಡಲಬೇಕು. ಅವು ಇನ್ನು ನೆರವೇರಲಿಲ್ಲ. ಈಗ ಸಮೀಪವಾಗಿ ಕತ್ತಿರ್ತಾರೆ. ಈ ದೇಶದಲ್ಲಿ ನೋಡುತ್ತಿರುವಂತೆ ಆಳ್ವಿಕೆ ಆಗಲಿ, ಇದು ವಾತಾವರಣ ಪ್ರಕೃತಿ ಆಗಲಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತದೆ. ಭಾಳ ಇವು ಬರಗಾಲ ಇರ್ತದಂತಾರೆ ಸೈಂಟಿಸ್ಟು, ಶಾಸ್ತ್ರದತ್ತ. ಮಳೆ ಅಲ್ಲೆಲ್ಲಿ ಆಗುತ್ತಲ್ಲ ಆಗ್ತದೆ, ಇಲ್ಲಕಂದ್ರೆ ಇಲ್ಲ ಅಂತ. ಯಾಕಂದ್ರೆ ಬರಗಾಲ ಬರೋ ಚಾನ್ಸ್. ಇಂಥ ಟೈಮ್ನಾಗ ಯಾರು ಬೇಕಂದ್ರೆ ದೇವರೇ ನಮಗೆ ದಿಕ್ಕು. ನೀನು ಎಲ್ಲಿಗೆ ಹೋಗಿದ್ರೆ ದಿಕ್ಕಲ್ಲ. ನಾವು ಬೆಂಗಳೂರು ಹೋಗ್ತೀವ್ರಿ ಅಂದರೆ ಅಲ್ಲಿ ಬೆಂಗಳೂರು ಇರಾಗಲ್ಲ, ನಿಮ್ಮ ಊರಿಗೆ ನೀವು ಹೋಗಂತಾರೆ, ಅಲ್ಲಿ ವೈರಸ್ ಏನಾನು ಬಂದಿರ್ತದೆ. ಇಂಥ ಸಮಸ್ಯೆಗಳು ಬರ್ತಾವ. ನಮ್ಮ ಆಲೋಚನೆ ಪ್ರಕಾರ ಹೋಗಬಾರದವು. ನಮ್ಮ ಇಚ್ಛಾ ಬರ್ದಂಗೆ ನಾವು ನಡೆದ್ರೆ ದೇವ್ರ ಕೃಪೆ ಇರಬೇಕು. ಇಲ್ಲಿದ್ರೆ ಅಲ್ಲಿದ್ರೆ ದೇವ್ರು ಇಲ್ಲಿದ್ರೆ ನಿಮ್ಮನ್ನು ನಡೆಸ್ತಾನೆ. ಕಷ್ಟಗಳು ಬಂದ್ರೆ, ಉಗ್ರತ ಸಮಸ್ಯೆಗಳು ಬಂದಿದ್ರೆ ನಡೆಸಕತ್ತ ಅಧಿಕಾರ ಐತೆ. ಅದಕ್ಕೋಸ್ಕರ ದೇವರಿಂದ ಭಯಭಕ್ತಿಯಿಂದ ನಾವು ನಡ್ಕೊಳ್ಳೋದನ್ನೋದು ಕಲಿಬೇಕು. ಆ ರೀತಿಯಾಗಿ ಹೋಗುತ್ತಿರುವಾಗ ದೇವರು ನಮ್ಮನ್ನು ಜೀವನಕ್ಕೆ ಒಳ್ಳೆ ಆಶೀರ್ವಾದ ಕೊಡ್ತಾನೆ. ಭಾಳ ಮಂದಿ ಇದು ಅರ್ಧ ಆಗಿಲ್ಲ. ಎಷ್ಟೋ ಮಂದಿ ಮನೆಗೆ ಬಂದಿದ್ರೆ ಕೆಲವು ಮಂದಿ ಪ್ರಾರ್ಥನೆ ಮಾಡಕ್ಕನೆ ಹಿಂದು ಮುಂದೆ ನೋಡ್ಕೊಂತಾರೆ, ಕೆಲವರು ಅರ್ಥ ಮಾಡ್ಕೊನಾಗಿಲ್ಲ. ದೇವರಂದ್ರೆ ಭಯಭಕ್ತಿಯಿಂದ ನಡಿಕೊಂಡ್ರೆ ದೇವರ ಆಶೀರ್ವಾದ ಸಿಗ್ತದೆ. ಆ ರೀತಿಯಾಗಿ ನಡ್ಕೊಂಡ್ರೆ ದೇವ್ರ ಕೃಪೆ ಇರ್ತದೆ. ನಾವೆಷ್ಟೋ ಕಷ್ಟ ಪಟ್ಟದ್ರನ್ನ ದೇವರ ಶಕ್ತಿಯಿಂದ ನಾವಿದ್ದೀವಿ ಅಷ್ಟೇ. ನಾನು 3 ವಾರ ಏನಂದೀನಿ ಬರಗಲ್ಲ ಅಂತ ನಿಮ್ಗೆಲ್ಲರಿಗೂ ಹೇಳಿದೆಲ್ಲ. 3 ವಾರ ಯಾರ ಮನೆಗೆ ಹೋಗಲ್ಲ, ಮನೆಯಲ್ಲಿ ಚರ್ಚಲ್ಲಿ ಸಾಯಂಕಾಲ. ಈ ರೀತಿಯಾಗಿ ನಾವು ಪ್ರಾರ್ಥನೆ ದೇವರು ಕೃಪೆ ಕೊಡ್ತಾನೆ. ಇನ್ನ 2 ಹಳ್ಳಿಗಳು ಬಂದಿಲ್ಲ ನಮ್ಗೆ ಇಲ್ಲಿ. ಅವ್ರೂ ಬಂದರೆ ಮತ್ತೆ ಮದುವೆ ಸಲುವಾಗ ಅವ್ರು ಹಿಂದೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಬಟ್ಟೆ ಅವ್ರ ಮನೆ ಹತ್ರ ಮದುವೆ ಆಯ್ತು. ಅವ್ರ ಮನೆದವರು ಮೇನ್ ಪ್ರಾಮುಖ್ಯವಾದ ಇಟ್ಟಿದ್ದವ್ರು. ಅದಕ್ಕೋಸ್ಕರ ಅವ್ರ ಮುಂದಕ್ಕೆ ಬಂದರೆ ಸರಿಯಾಗಿ ಅವ್ರು ಹಿಂದೆ ಕೇಳ್ಕೊಂಡ್ರೆ ಎಲ್ಲರೂ ಹಿಂದೆ ಹೋಗ್ತಾರೆ. ಆ ರೀತಿಯಾಗಿ ದೇವರು ಯಾವುದು ಪ್ರಾಮುಖ್ಯವಲ್ಲ, ದೇವ್ರಿಗೂ ಪ್ರಾಮುಖ್ಯತೆ ಕೊಡಿ. ನಿಮ್ಮ ಜೀವನದಲ್ಲಿ ಒಳ್ಳೆದಾಗ್ತದೆ. 21 ದಿನ ದೇವರು ದೊಡ್ಡ ಅದ್ಭುತ ಮಾಡಿ ನಮ್ಮನ್ನು ನಿಲ್ಲಿಸಿದ್ದೇ ದೊಡ್ಡ ಅದ್ಭುತ. ದೇವ್ರ ಸ್ತೋತ್ರ. ಯಾರು ಇರಾಕ ಸ್ವಲ್ಪ ಕಷ್ಟವಾದ್ರೆ ದೇವರು ನಿಲ್ಲಿಸ್ತಿದ್ದ. ಆದರೆ ಇಷ್ಟು ಮಾಡಿದ್ರೆ ನಾನು ಮಾಡಿದ್ದು ಮಾತ್ರ ಸ್ವಲ್ಪ ಏನ ತಿಳ್ಕೊಬೇಕು. ಏನು ನಾನು ದೊಡ್ಡದಲ್ಲ, ಇದರಲ್ಲಿ ಏನಾ ತಿಳ್ಕೊಬೇಕು. ಇದು ಸ್ವಲ್ಪ ತಿಳ್ಕೊಂಡ್ವಿ ನಾವು. ಅದಕ್ಕೋಸ್ಕರ ಏನೋ ಭಕ್ತರು ಅನೇಕ ವಿಷಯವಾಗಿ ಮೊಣಕಾಲು ಹಾಕಿ ರಾತ್ರಿ ಬೆಳತನ ಮೆಣಕಾಲು ಹಾಕಿ ದೇವ್ರ ತಕ್ಕ ಬೇಡದವ್ರ ಇದ್ದಾರೆ. ನಾವೇನೋ ಸ್ವಲ್ಪ 2 ತಾಸು ಬೇರ್ ಮಾಡಕ್ಕೆ ನಮ್ಮ ಚರ್ಚಲ್ಲಿ ಅಪ್ಪ ನೀವು ಜಾಸ್ತಿ ಟೈಮ್ ಮಾಡ್ಬಿಡಕತ್ತಾರ ಅನ್ನಕತ್ತ ಹಂಚ್ಕೊಂಡ್ಬಿಟ್ಟಾರ. ಕೆಲವು ಮಂದಿ ಹೋಗ್ಬಿಟ್ಟಾರ. ಬಂದದ್ದವ್ರು ನಿಂದದ್ದವ್ರಿಗೆ ಆಶೀರ್ವಾದ ಇರ್ತಾವ. ಹಂಗ ಹೆಚ್ಚು ಕಮ್ಮಿ ಇರ್ತಾರೆ, ಎಲ್ಲರೂ ತಡೆಯೋದು ಆಗಿಲ್ಲ.
ಸ್ವಲ್ಪ ಸ್ವಲ್ಪ ಸಮಸ್ಯೆಗಳಿರ್ತಾವೆ. ಅದಕ್ಕೋಸ್ಕರ ದೇವರು ಈ ಕೂಟವನ್ನು ಅದ್ಭುತ ರೀತಿಯಾಗಿ ನಡೆಸಿದ್ದಾನೆ. ದೇವರಿಂದ ಭಯಭಕ್ತಿಯಿಂದ ನಡೆಯಿರಿ. ಈ ಸಮಯದಲ್ಲಿ ದೇವರು ಸೇವಕರು ಇದ್ದಾರೆ, ವಾಕ್ಯದಲ್ಲಿ ನಡೆಸಕ್ಕ ವಾಕ್ಯ ಆಗಿಂದ ನಿಮ್ಗೆ ಒಳ್ಳೆಯ ಓಟವನ್ನು ಮಾಡಿ ಸಿದ್ಧತೆ ಮಾಡಿದ್ದೀರಿ. ಆ ರೀತಿಯಾಗಿ ಮುಂದಿಂದ ಹೋಗಮ್. ಈ ಸಮಯದಲ್ಲಿ ಕಣ್ಮುಚ್ಚಿರಿ, ಸಣ್ಣ ಪ್ರೇರ್ ಮಾಡ್ತೀವಿ. ಪವಿತ್ರ ಆತ್ಮ ದೇವರೇ, ನಿಮಗೆ ಸ್ತೋತ್ರ ಸ್ತುತಿ ಸಲ್ಲಿಸ್ತೀನಿ. ರಾಜಾದ ರಾಜನೇ, ನಿಮಗೆ ಸ್ತೋತ್ರ. ಇಷ್ಟುವರೆಗೆ ನಿಮ್ಮ ಕೃಪೆ ಕೊಟ್ಟದಕ್ಕೋಸ್ಕರ ನಿನಗೆ ವಂದನೆಗಳು ಸ್ತೋತ್ರಗಳು ಸಲ್ಲಿಸ್ತೇನೆ ಸ್ವಾಮಿ. ಹಾಡುಗಳ ಮುಖಾಂತರ ಅಲ್ಲಿ ಬಸವಣಿಗೆ ಹುಡುಗರು ಕಡೆಯಿಂದ ಬಂದಿರುವಂತ ದೇವರ ಮಕ್ಕಳೇ, ನಮ್ಮ ಸಭೆದವ್ರಿಗೋಸ್ಕರ ಎಲ್ಲರಿಗೆ ಕೃಪೆ, ಆಶೀರ್ವಾದ, ಸಮಾಧಾನ, ನೆಮ್ಮದಿ ಎಲ್ಲರಿಗೆ ದಯಪಾಲಿಸಿ ಒಂದು ಶಾಂತಿ ಸಮಾಧಾನ ಅನುಗ್ರಹಿಸಲ್ಪಡಲಂತ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೀವಿ ಅಂತ. ಪ್ರೈಸ್ ಲಾರ್ಡ್ ಅಮ್ಮ ಎಲ್ಲರಿಗೆ. ಥ್ಯಾಂಕ್ ಯು.